ಎಲ್ಲರಿಗೂ ನಮಸ್ಕಾರ. ನಾನು ದೀಕ್ಷಿತ್ ನಾಯರ್, ಪತ್ರಕರ್ತ ಮತ್ತು ಲೇಖಕ. ಇಂದು ಈ ನೆಲದ ನಿಜವಾದ ಸ್ವಾತಂತ್ರ್ಯ ವೀರ, ದೇಶಬಂಧು, ದೇಶಭಕ್ತಿಯನ್ನ ಅತ್ಯಂತ ಉತ್ಕೃಷ್ಟ ಮಟ್ಟಕ್ಕೆ ಕೊಂಡೊಯ್ದಂತಹ ಭಾರತಾಂಬೆಯ ನಿಜ ಸುಪುತ್ರ, ಕವಿ, ಲೇಖಕ, ರಾಜಕೀಯ ಚಿಂತಕ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ 143ನೇ ಜನ್ಮದಿನ. ಈಗಾಗಲೇ ಬಹುತೇಕರು ಸಾವರ್ಕರ್ ನಡೆದು ಬಂದ ಹಾದಿ, ಅವರ ಹುಟ್ಟು, ಬಾಲ್ಯ, ಅವರ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ. ಸಾವರ್ಕರ್ ಅಂದ್ರೆ ನನ್ನ ಪಾಲಿಗೆ ವೈಯಕ್ತಿಕವಾಗಿ ಅವರೊಬ್ಬ ಐತಿಹಾಸಿಕ ನಾಯಕ. ಈ ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಬಹುದಾದಂತಹ ಮಹಾನ್ ವೀರ. ಅಂತಹ ವ್ಯಕ್ತಿಯ ಬದುಕಿನಲ್ಲಿ ಒಂದು ಕರಾಳ ಅಧ್ಯಾಯ ನಡೆಯುತ್ತೆ. ಅದು ಅಂಡಮಾನಿನ ಕಾಲಾಪಾನಿಯಲ್ಲಿ 12 ವರ್ಷಗಳ ಕಾಲ ತಮ್ಮ ಬದುಕನ್ನ ಅಕ್ಷರಶಃ ಮರಣಶಯ್ಯೆಯ ಮೇಲೆ ಮಲಗಿ ಕಳೀತಾರೆ. ಅದು ಈ ಭೂಮಿಯ ಮೇಲಿನ ನರಕ. ಅಂಡಮಾನ್ನಲ್ಲಿರುವಂತಹ ಫ್ಲೋಟ್ ಬ್ಲೇರ್ನಲ್ಲಿರುವಂತಹ ಕಾಲಾಪಾನಿಯಲ್ಲಿ 12 ವರ್ಷಗಳ ಕಾಲ ಆ ರೌರವ ಯಾತ್ರೆಯನ್ನು ಅನುಭವಿಸಿದ್ದಕ್ಕೆ ಯಾರು ಕಾರಣ? ಅಷ್ಟಕ್ಕೇನವರೇನು ಸಾವರ್ಕರ್ ದರೋಡೆ ಮಾಡಿದ್ರಾ, ಕೊಲೆ ಮಾಡಿದ್ರಾ, ಅಥವಾ ಭ್ರಷ್ಟಾಚಾರ ಇತ್ತಾ? ಇಲ್ಲ. ಲಂಡನ್ ನೆಲದಲ್ಲಿಯೇ ನಿಂತು ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ರು. ಬ್ರಿಟಿಷರ ಸಾರ್ವಭೌಮತ್ವವನ್ನು ಧಿಕ್ಕರಿಸಿದ್ರು. ಬ್ರಿಟಿಷ್ ನೆಲದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳನ್ನು ಧಿಕ್ಕರಿಸಿ ಸ್ವದೇಶಿ ಚಳುವಳಿಗೆ ಆಂದೋಲನವನ್ನು ಕೊಟ್ಟಿದ್ರು. ಮತ್ತೆ ಇವರನ್ನ ಇಲ್ಲಸಲ್ಲದ ಊಹಾಪೋಹಗಳ ಮೇಲೆ, ಇಲ್ಲಸಲ್ಲದ ನಕಲಿ ಆರೋಪಗಳ ಮೇಲೆ ಇವರನ್ನ ಬಂಧಿಸಿದಾಗ ಫ್ಲೋಟ್ ಬ್ಲೇರ್ನಲ್ಲಿ ನಿಂತದ ಹಡಗಿನಲ್ಲಿ ಕಳ್ಳದಾರಿಯಲ್ಲಿ ನುಸುಳಿ ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ ಅಂತ ಹೇಳಿ ಆ ಬಂದರ್ನಲ್ಲಿ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ. ಅದನ್ನೂ ಸೇರಿಸಿ ಒಂದು ಆರೋಪ ಮಾಡಿ ಅವರಿಗೆ ಸತತ 2 ಬಾರಿ ಜೀವಾವಧಿ ಶಿಕ್ಷೆಯನ್ನು, ಅಂದ್ರೆ ಒಬ್ಬ ವ್ಯಕ್ತಿ 25 ವರ್ಷಗಳ ಜೀವಾವಧಿ ಶಿಕ್ಷೆ ಅನುಭವಿಸುವುದೇ ಕಷ್ಟ, ಆದ್ರೆ ಅವರಿಗೆ 50 ವರ್ಷಗಳ ಜೀವಾವಧಿ ಶಿಕ್ಷೆಯನ್ನ ಬ್ರಿಟಿಷ್ ಸರ್ಕಾರ ನೀಡುತ್ತೆ. ಫ್ರಾನ್ಸ್ ಸರ್ಕಾರ ಔದಾರ್ಯ ತೋರದೆ ಹೋಗಿದ್ದಿದ್ರೆ, ಅಥವಾ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನ ಸಾವರ್ಕರ್ ಬರೆಯದೆ ಹೋಗಿದ್ದಿದ್ರೆ 12 ವರ್ಷಗಳ ಕಾಲ ಅಲ್ಲ, 50 ವರ್ಷಗಳ ಕಾಲ ಅವರು ಅಲ್ಲಿಯೇ ಕಳೆದು ಹೋಗಬೇಕಾಗಿತ್ತು. ಮೊದಲ ಬಾರಿಗೆ ಸಾವರ್ಕರ್ ಅವರನ್ನು ನೋಡಿದಂತ ಅಯ್ಯರ್ ಅವರು ಕೃಷ್ಣವರ್ಮ ಅವರಿಗೆ ಪತ್ರ ಬರೀತಾರೆ. ಕಾಲಾಪಾನಿಯಂತಹ ರೌರವ ಯಾತನೆಯಲ್ಲಿ ಕಂಬಿಯ ಆಚೆ ನಿಂತ್ಕೊಂಡಿದ್ರು ಕೂಡ ಸಾವರ್ಕರ್ ಅವರಲ್ಲಿ ಮೊದಲಿನಷ್ಟೇ ತೇಜಸ್ಸಿದೆ, ಹುಮ್ಮಸ್ಸಿದೆ, ಸ್ವಾತಂತ್ರ್ಯದ ಕಿಚ್ಚು ಇನ್ನೂ ನಂದಿಲ್ಲ. ಲಕ್ಷಾಂತರ ಯುವಕರನ್ನ ಸಂಘಟಿಸುವಂತಹ ಶಕ್ತಿ, ಅಂತಹ ಶಕ್ತಿ ಸಾವರ್ಕರ್ ಅಲ್ಲಿ ಇನ್ನೂ ಇದೆ. ಆದ್ರೆ ಅಂತಹ ಒಬ್ಬ ಮಹಾನ್ ವೀರ ಒಂದು ಕಾಲಾಪಾನಿಯಂತಹ ರೌರವ ಯಾತನೆ ನರಳಿ ಸಾಯಬಾರದು, ಕೊಳಿಬಾರದು, ಅವರನ್ನು ಆಚೆ ಹೇಗಾದ್ರೂ ತರಬೇಕು ಅಂತ ಕಾಯ್ತಾ ಇರ್ತಾರೆ. ನಾನು ಈಗಾಗಲೇ ಹೇಳಿದೆ, ಅಂತಹ ಕಾಲಾಪಾನಿ ಭೂಮಿಯ ಮೇಲಿನ ನರಕದಲ್ಲಿ ಈ ನೆಲದ ನಕಲಿ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ರೋ, ಯರವಾಡ ಮತ್ತು ಪ್ರಿನ್ಸ್ ಆಗಾ ಖಾನ್ ನಲ್ಲಿ ಕಳೆದಂತಹ ದಿನಗಳನ್ನೇ, ಅವರು ಅನುಭವಿಸಿದಂತಹ ಶಿಕ್ಷೆಯನ್ನೇ ಘನಘೋರ ಶಿಕ್ಷೆ ಅಂತ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಂತ ನಕಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಾವರ್ಕರ್ ಅವರ ಶಿಕ್ಷೆಯನ್ನು ತಪ್ಪಿಸಬಹುದಾಗಿತ್ತು, ಅವರಿಗೆ ವಿನಾಯಿತಿ ಕೊಡಿಸಬಹುದಾಗಿತ್ತು. ಆದರೆ ಸಾವರ್ಕರ್ ಅವರು ಅಲ್ಲಿ ಹೊಳಿಲಿ, ಅವರು ಅಲ್ಲಿಯೇ ಸಾಯಿಲಿ ಅನ್ನುವಂಥ ಒಂದು ದುರುದ್ದೇಶದಿಂದ ಅವರಲ್ಲಿ ಅಲ್ಲಿ ಅಟ್ತಾರೆ. ಹಾಗಿದ್ರೆ ಈ ಕಾಲಾಪಾನಿ ಶಿಕ್ಷೆ ಹೇಗಿತ್ತು ನೀವು ಊಹೆ ಮಾಡ್ಕೊಳ್ಳೋದು ಕೂಡ ಕಷ್ಟ. 10 ಅಡಿ ಜಾಗದಲ್ಲಿ ಒಬ್ಬ ನಿಜವಾದ ದೇಶಭಕ್ತ ಭಾರವಾದ ಬಿಲ್ಲೆಯನ್ನ ಎದೆ ಮೇಲೆ ಹಾಕೊಂಡು, ಕೈದಿ ಬಟ್ಟೆಯನ್ನ ತೊಟ್ಕೊಂಡು, ಕವಿಯಾದಂತಹ ಒಬ್ಬ ಲೇಖಕ, ಕವಿ ಸಹೃದಯ ಕವಿಯ ಕೈಯಿಂದ ಲೇಖನಿಯನ್ನ ಕಿತ್ಕೋತಾರೆ, ಕಾಗದಗಳನ್ನ ಕಿತ್ಕೋತಾರೆ. ಆದ್ರೂ ಕೂಡ ಕವಿತೆಗಳನ್ನ ಗೋಡೆ ಮೇಲೆ ಬರೀತಾರೆ. ಅವ್ರು ತಿನ್ನೋ ಆಹಾರದಲ್ಲಿ ಹುಳ, ಹುಪ್ಪಟೆ, ಹಾವು, ಅವ್ರು ಕುಡಿಯೋ ಗಂಜಿಯಲ್ಲಿ ಸೀಮೆ ಎಣ್ಣೆ ವಾಸನೆ, ಹಗ್ಗ ಹೊಸಿಬೇಕು, ರಾತ್ರೋರಾತ್ರಿ ಗಾಣ ತಿರುಗಿಸ್ಬೇಕು, ನೊಗಕ್ಕೆ ಕತ್ತು ಕೊಡಬೇಕು, ಕೈಯೆಲ್ಲ ಹೊಪ್ಪಳೆ, ಮೈಯೆಲ್ಲ ಹುಣ್ಣು, ಆದ್ರೂ ಕೂಡ ಅದಕ್ಕೆ ಔಷಧಿ ಇಲ್ಲ. ಅವ್ರು ಹೇಳಿದ ನಿಗದಿತ ಸಮಯದಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಬೇಕಾಗಿತ್ತು. ಯಾಕೆ ಈ ಶಿಕ್ಷೆ ಕೊಟ್ಟಿದ್ದವರಿಗೆ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಸಿಪಾಯಿ ದಂಗೆ ಅಂತ ಕರೆದು ಅದು ಸಣ್ಣ ಗಲಭೆ ಅಂತ ಸೃಷ್ಟಿ ಮಾಡಿದ್ರು. ನಮ್ಮ ನೆಲದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪಿಯನ್ನ ದರೋಡೆಕೋರರು, ಕಳ್ಳರು, ಕಾಕರು, ಹೇಡಿಗಳು ಅಂತ ಎಲ್ಲ ಹೇಳಿ ಅಪಸವ್ಯದ ಮಾತುಗಳನ್ನ ಆಡಿದ್ರು ನಮ್ಮನ್ನ ದಾಸ್ಯಕ್ಕೆ ದುಡಿದ ಬ್ರಿಟಿಷರು. ಅಲ್ಲ, ಅದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇಂಡಿಯನ್ ಲೈಬ್ರರಿ ಲಂಡನ್ ನಲ್ಲಿ ಕೂತು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಒಂದು ಪುಸ್ತಕ ಬರೀತಾರೆ, ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಅಂತ. ಅದನ್ನ ಬ್ರಿಟಿಷರು ಮಾರಾಟ ಮಾಡದಂತೆ ನಿಷೇಧ ಹೇರ್ತಾರೆ. ಆದ್ರೆ ಕಳ್ಳ ಸಾಗಾಣಿಕೆಯ ಮೂಲಕ ಈ ನೆಲದ ಮತ್ತೊಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಇಡೀ ದೇಶಭಕ್ತರಿಗೆ ಹಂಚ್ತಾರೆ. ಅಂತಹ ವೀರ ಸಾವರ್ಕರ್ ಅವರು 12 ವರ್ಷಗಳ ಕಾಲ ಕಾಲಾಪಾನಿಯಲ್ಲಿ ತಮ್ಮ ಬದುಕಿನ ಯೌವನದ ದಿನಗಳನ್ನ ಅನ್ಯಾಯವಾಗಿ ಕಳೀತಾರೆ. ಅಂತಹ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಈ ದೇಶ ಅವನು ವೀರ ಅಲ್ಲ, ಹೇಡಿ ಅಂತ ಕರೆಯುತ್ತೆ. ಅಂತ ಕಾಲಾಪಾನಿ ಶಿಕ್ಷೆ ಅಲ್ಲ, ಅವ್ರು ಬ್ರಿಟಿಷರಲ್ಲಿ ಕ್ಷಮಾಪಣೆ ಪತ್ರ ಕೇಳಿದ್ರು ಅಂತ. ನಾವು 1 ಅಲ್ಲ 2 ದಿನ ಇದೇ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಬಂದ್ರೇನೆ ಅದು ಬದುಕಿನ ನರಕ ಯಾತನೆ ಅಂತ ಕರಿತೀವಿ. ಆದ್ರೆ ಕಾಲಾಪಾನಿಯಲ್ಲಿ 12 ವರ್ಷಗಳ ಕಾಲ ಇದ್ದಂತಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ದು ಈ ನೆಲದಲ್ಲಿ ಅವನು ಹೇಡಿ ಅನ್ನುವಂಥದ್ದು. ಅದೇ ಪ್ರಿನ್ಸ್ ಆಗಾ ಖಾನದಲ್ಲಿ, ಅದೇ ಯರವಾಡ ಜೈಲಿನಲ್ಲಿ ಇದ್ದಂಥವ್ರು ಈ ನೆಲದ ಶ್ರೇಷ್ಠ ನಾಯಕರು, ಈ ನೆಲದ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತಿನ ಯುವ ಜನರು ನಿಜವಾದ ದೇಶಭಕ್ತರನ್ನ ಓದಿ, ನಿಜವಾದ ದೇಶಭಕ್ತಿಯನ್ನ ಬೀಜವನ್ನ ಇವತ್ತಿನ ಮಕ್ಕಳ ಎದೆಯಲ್ಲಿ ಮತ್ತು ಅವರ ನಾಲಿಗೆಯಲ್ಲಿ ಚರಿತ್ರೆಯನ್ನು ಬರೆಯದ ಹೊರತು ನಾವು ನಿಜ ನಾಯಕರ ಕಥೆಯನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ.
ತನ್ನ ಹೆಂಡತಿ 18-20 ವರ್ಷದ ಹೆಂಡತಿ ತನ್ನ ಗಂಡ ಇವತ್ತಲ್ಲ ನಾಳೆ ಬ್ಯಾರಿಸ್ಟರ್ ಪದವಿ ಪಡೆದು ವಕೀಲ ದಿರಿಸನ್ನು ಧರಿಸ್ಕೊಂಡು ಬರ್ತಾನೆ ಅಂತ ಪ್ರೀತಿಯಿಂದ ಕಾಯ್ತಾ ಇರ್ತಾಳೆ. 3 ವರ್ಷದ ಮಗು ಪ್ರಭಾಕರ ತನ್ನ ತಂದೆ ಇವತ್ತನ ನಾಳೆ ಬರ್ತಾನೆ, ನನಗೆ ಮಿಠಾಯಿ ಕೊಡಿಸ್ತಾನೆ, ನನ್ನ ಊರೆಲ್ಲ ಸುತ್ತಿಸ್ತಾನೆ ಅಂತ ಕಾಯ್ತಾ ಇರುತ್ತೆ. ಆದ್ರೆ ಸಾವರ್ಕರ್ ತಮ್ಮದೇ 3ನೇ ವಯಸ್ಸಿನಲ್ಲಿ ದುರ್ಗಾದೇವಿಯ ಮುಂದೆ ಶಪಥ ಮಾಡ್ತಾರೆ, ಮತ್ತೆ 8ನೇ ವಯಸ್ಸಿನಲ್ಲಿ ಶಪಥ ಮಾಡ್ತಾರೆ. ಏನೂ ಗೊತ್ತಿಲ್ಲದ ಹಾಲುಗಲ್ಲದ ಯುವಕ, ನನ್ನ ಪ್ರಾಣ ಹೋದ್ರೆ ಅದು ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ತಾಯಿ, ಅದು ನಿನಗಾಗಿ ಮಾತ್ರ ಅಂತ ದುರ್ಗಾದೇವಿ ಮುಂದೆ ಶಪಥ ಮಾಡ್ತಾರೆ. ಹಾಗೆ ನಡೆದುಕೊಳ್ತಾರೆ ಕೂಡ. ಜೈಲಿನಲ್ಲಿ ಇದ್ದಾಗಲೇ ತಮ್ಮ 3 ವರ್ಷದ ಪ್ರಭಾಕರನ್ನ ಕಳ್ಕೊತಾರೆ, ತನ್ನ ಅಣ್ಣನನ್ನ ಅತ್ತಿಗೆಯನ್ನ ಕಳ್ಕೊತಾರೆ. ಅಣ್ಣ ಅತ್ತಿಗೆ ಎಲ್ಲರನ್ನ ಬಿಟ್ಟು ಕಾಲಪಾನಿಯಲ್ಲಿ 12 ವರ್ಷಗಳ ಕಾಲ ರೌರವ ಯಾತನೆಯನ್ನ ಕಳೀತಾರೆ. ನಾನು ಆಗ್ಲೇ ಹೇಳಿದೆ, ಫ್ರಾನ್ಸ್ ಸರ್ಕಾರ ಔದಾರ್ಯ ತೋರದೆ ಹೋಗಿದ್ದಿದ್ರೆ ಅವ್ರು 50 ವರ್ಷಗಳ ಕಾಲವೂ ಅಲ್ಲಿಯೇ ಕಳಿಬೇಕಾಗಿತ್ತು. ಆ ಕಾಲಪಾನಿಯನ್ನ ನೆನೆಸ್ಕೊಂಡ್ರೆ ಕಷ್ಟ. ಅಂತಹ ಶಿಕ್ಷೆಯನ್ನು ಅನುಭವಿಸಿ ಅಲ್ಲಿಂದ ಬಂದ ನಂತರವೂ ಕೂಡ ಅವ್ರಿಗೆ ನೆಮ್ಮದಿ ಸಿಗ್ಲಿಲ್ಲ. ಈ ನೆಲದಲ್ಲಿ ಕೃಶವಾಗಿ ಹೋಗಿತ್ತು ದೇಹ. ಯಾವುದೋ ಮುರಿದು ಬಿದ್ದಂತಹ ಮನೆಯಲ್ಲಿ ವಾಸ, 60-70 ರೂಪಾಯಿ ಪೆನ್ಷನ್ ತಗೊಂಡು ಕಾಯಿಲೆ ಅನುಭವಿಸ್ಕೊಂಡು ಗುಣವೇ ಪಡಿಸಲಾಗದ ಕಾಯಿಲೆಯಿಂದ ಬಳಲಿ ಕೊನೆಗೆ ಆತ್ಮಾಹುತಿಗೆ ಶರಣಾಗ್ತಾರೆ ಸಾವರ್ಕರ್. ಸಾವರ್ಕರ್ ಯಾವುದೋ ಬೇರೆ ಸ್ವಾತಂತ್ರ್ಯ ಹೋರಾಟಗಾರ ರೀತಿ ಅಲ್ಲ. ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯ ಕೊಡಿ, ನನಗೆ ಮಂತ್ರಿಗಿರಿ ಕೊಡಿ ಅಂತ ಹೋಗಿ ಕೈ ಕಾಲು ಹಿಡಿದಂಥವ್ರಲ್ಲ. ಬ್ರಿಟಿಷರ ಹುಟ್ಟು ನೆಕ್ಕಲಿಲ್ಲ ಅವರು. ನಿಜದ ಸ್ವಾತಂತ್ರ್ಯ ಹೋರಾಟಗಾರ. ಈ ನೆಲದ ಲಕ್ಷಾಂತರ ಯುವಕರನ್ನ ಬಡಿದೆಬ್ಬಿಸಿ ಅವರ ಎದೆಯಲ್ಲಿ ಕನಸಿನ ಬೀಜ ಬಿತ್ತಿದಂಥವ್ರು, ಸ್ವಾತಂತ್ರ್ಯಕ್ಕೆ ಬಡಿದೆಬ್ಬಿಸಿದಂಥವ್ರು. ಮದನ್ ಲಾಲ್ ಧಿಂಗ್ರಾನ್ ಅಂತವನನ್ನ, ಶೋಕಿಲಾಲ ಮದನ್ ಲಾಲ್ ಧಿಂಗ್ರಾನ್ ಅಂತವನನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿಸಿದ್ದು ಇದೇ ಸಾವರ್ಕರ್. ಇಲ್ಲಿ ನಿಂತಿಯೇ ಮಾತನಾಡಲಾಗದೆ ಪತರುಗುಟ್ಟಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಮಧ್ಯೆ, ನಕಲಿ ಸ್ವಾತಂತ್ರ್ಯ ಹೋರಾಟಗಾರರ ಮಧ್ಯೆ, ಲಂಡನ್ ಅಂತಹ ಬ್ರಿಟಿಷರ ಸಾರ್ವಭೌಮತ್ವ ಇದ್ದಂತಹ ನೆಲದಲ್ಲಿಯೇ ನಿಂತು ಅವರ ವಿರುದ್ಧ ಸಮರ ಸಾರಿದ್ದು, ಅವರ ನೆಲದ ವಸ್ತುಗಳನ್ನ ಧಿಕ್ಕರಿಸಿ ಟೀಕಿಸಿದ್ದು ಮತ್ತು ಅವರನ್ನ ಇನ್ನಿಲ್ಲದಂತೆ ಕಾಡಿದ್ದು ಯಾರಾದರೂ ಇದ್ರೆ ಅದು ಸಾವರ್ಕರ್. ಸಾವರ್ಕರ್ ತೀರ್ಕೊಂಡು 6 ದಶಕಗಳಾಗ್ತಾ ಬರ್ತಾ ಇದೆ. ಆದರೆ ಅವರು ಇನ್ನೂ 600 ದಶಕಗಳಾದ್ರೂ ಕೂಡ ಅವರು ಮಾಡಿದ ಹೋರಾಟ, ಅವರು ಬಿತ್ತಿದಂತಹ ಕನಸಿನ ಬೀಜ, ಅವರು ಹೊತ್ತಿಸಿದಂತಹ ಕಿಡಿ ಯಾವತ್ತೂ ನಂದೋದಿಲ್ಲ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದಿಯೇ ಕುಗ್ಗದಿಯೇ ಹಿಗ್ಗಿ ನಡೆ ಮುಂದೆ, ಬೆಚ್ಚ ಬಿಡು ನೆಚ್ಚನೆಡು ಕೆಚ್ಚದೆಯ ಗುಡಿಯಲ್ಲಿ, ಸೆರೆಯ ಹರಿಯ ನೀರಿ ಹುಟ್ಟಳಿತು ಉಡಿಯಲ್ಲಿ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನವಭಾರತದಲ್ಲಿ. ಈ ಕವಿತೆ ಬರೆದಿದ್ದು ಕುವೆಂಪು. ಈ ಕವಿತೆಗೆ ಸ್ಫೂರ್ತಿ ಸಾವರ್ಕರ್ ಬರೆದಂತಹ ಇಂಗ್ಲಿಷ್ನ ಒಂದು ಕವಿತೆ ಅನ್ನೋದನ್ನ ಮರಿಬಾರದು. ಯಾರ್ಯಾರೋ ಸ್ವತಂತ್ರ ಹೋರಾಟಗಾರ ಅನ್ನೋದು ಬೇಡ, ಅವರನ್ನ ವೀರ ಅನ್ನೋದು ಬೇಡ. ಕುವೆಂಪು ಅವರನ್ನ ವೀರ ಅಂತ ಕರೆದಿದ್ದಾರೆ ನೆನಪಿನ ದೋಣಿಯಲ್ಲಿ. ಅವರು ನಿಜವಾದ ಸ್ವತಂತ್ರ ಹೋರಾಟಗಾರ. ಅವರು ಕಾಲಪ್ಪನಲ್ಲಿ ಅನುಭವಿಸಿದ ನರಕ ಯಾತನೆಯನ್ನ ತಮ್ಮ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಬರೆದಿದ್ದಾರೆ. ಭಗತ್ ಸಿಂಗ್ ವೀರ ಸಾವರ್ಕರ್ ಅಂತ ಕರೆದಿದ್ದು ಇನ್ಯಾರ್ಯಾರೋ ಕೊಡುವಂತಹ ನಕಲಿ ಪ್ರಶಸ್ತಿಗಳು ಸಾವರ್ಕರ್ಗೆ ಬೇಕಾಗಿಲ್ಲ. ಸಾವರ್ಕರ್ಗೆ ಭಾರತ ರತ್ನ ಕೊಡಬಾರದು ಅಂತ ಒಂದಷ್ಟು ಜನ ಅದನ್ನ ತಡೆ ಹಿಡಿತಾ ಇದ್ದಾರೆ. ಆದ್ರೆ ಯುವಕರು, ನಮ್ಮಂತಹ ಯುವಕರು ಎದೆಯಾಳದಲ್ಲಿ ಅವರನ್ನು ಬಿತ್ಕೊಂಡಿದ್ದೀವಲ್ಲ, ಅದನ್ನು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಾವರ್ಕರ್ ಅನ್ನುವಂಥ ಒಬ್ಬ ಮಹಾನ್ ಪುರುಷನನ್ನ ಪಠ್ಯಪುಸ್ತಕದಿಂದ ಆಚೆ ತೆಗಿಬಹುದು, ಆದರೆ ಅವರನ್ನ ಎಷ್ಟೋ ಸಾವಿರಾರು ಯುವಕರು ಇನ್ನಿಲ್ಲದಂತೆ ಬಿಟ್ಟು ಬಿಡದೆ ಓದ್ತಾ ಇದ್ದಾರೆ. ಅದನ್ನು ತಡೆಗಟ್ಟಲಿಕ್ಕೆ ಆಗೋದೇ ಇಲ್ಲ. ಅವರಿಗೆ ಭಾರತ ರತ್ನ ಕೊಡದೇ ಇದ್ರು ಅವರು ನಿಜವಾದ ಭಾರತ ರತ್ನ, ಈ ನೆಲದ ನಿಜವಾದ ಭಾರತದ ಸುಪುತ್ರ ಇದ್ರೆ ಅದು ವೀರ ಸಾವರ್ಕರ್. ಈ ಜನ್ಮದಿನದ ಅಂಗವಾಗಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಕಾಲಪಾನಿಯ ಕರಾಳ ಅಧ್ಯಾಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ದಿಶಾ ಭಾರತ್ ಸಂಸ್ಥೆಗೆ ನಾನು ಋಣಿಯಾಗಿದ್ದೇನೆ. ಅವರ ಪ್ರೀತಿಗೆ ಮತ್ತು ಅವಕಾಶಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಸರ್ವರಿಗೂ ಶುಭ.